ರೋಗಿಗಳ ಸಂಖ್ಯೆ ನೋಡಿದ್ರು. ನೋಡಿ, ಎಲ್ಲ ಇಲ್ಲಿ ಒಳ್ಳೆ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಆಸ್ಪತ್ರೆ ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು, ವೈದ್ಯಕೀಯ ಕಾಲೇಜ್ ಮಾಡೋದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳಿ ನಮ್ಗೆ ಸ್ವಲ್ಪ ಜಾಗ ಕೊಟ್ಟರೆ ನಾನು ಚಿಂತನೆ ಮಾಡ್ತೀವಿ. ಇದು ಏನಾದ್ರೂ ನಾನಲ್ಲಿ ಭಾಗಿಯಾಗಬೇಕು ಅಂತ ಮಾಡ್ತಾ ಇದ್ದೀನ? ನಾನು ವೈದ್ಯಕೀಯ ಕಾಲೇಜಲ್ಲಿ ನಾನೇನಾದ್ರೂ ಎಲ್ಲ ಪ್ರತಿಯೊಂದು ವ್ಯಾಪಾರದ ದೃಷ್ಟಿಯಲ್ಲೇ ನೋಡುವಂಥದ್ದು. ವ್ಯಾಪಾರಸ್ಥರು ಇವತ್ತು ರಾಜಕಾರಣಕ್ಕೆ ಬಂದ್ರೆ ಅವರ ಮನಸ್ಥಿತಿ ವ್ಯಾಪಾರನೇ, ಪ್ರತಿಯೊಂದರಲ್ಲೂ ವ್ಯಾಪಾರನೇ. ಅವ್ರು ಎಲ್ಲರೂ ಅವರೇ ವ್ಯಾಪಾರಸ್ಥರು ಅನ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ನಾವಿವತ್ತು ಅವ್ರಿಗೆ ಜಾಗ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಅಡ್ಡ ಮಾಡುವಂತದ್ದು ಸರ್ಕಾರ ತೀರ್ಮಾನ ಮಾಡಿತ್ತು. ಸರ್ಕಾರ ಇವತ್ತು ಎಲ್ಲ ಕಡೆ ಜಾಗಗಳು ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ, ಹಿಂದಿನಿಂದ ಕೊಟ್ಕೊಂಡು ಬಂದಿದ್ದಾರೆ. ಸರ್ಕಾರದ ತೀರ್ಮಾನ. ಅಲ್ಲೆಲ್ಲ ಯಾವ ಕಾಲೇಜು ವ್ಯಾಪಾರಕ್ಕೆ ಹೋಗಿದೆ ಅಂತ ಮಾತಾಡ್ತಾರೆ ಜವಾಬ್ದಾರಿ ರಹಿತವಾಗಿ. ಚರಿತ್ರೆ ತಿಳ್ಕೋಬೇಕು. ಅಲ್ಲಿ MV ಜೈರಾಮ್ ಅಂತ ಹೇಳಿ 1982ನೇ ಇಸ್ವಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡ್ತಾರೆ. ನನಗೆ ಮೊನ್ನೆ ಕಾರ್ಯಕ್ರಮಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ. ಅವ್ರು 1993ನೇ ಇಸ್ವಿಯಲ್ಲಿ ಅವ್ರು ಸತ್ತೋಗ್ತಾರೆ. ಕಿರಿ ವಯಸ್ಸಲ್ಲಿ ಇದ್ದಂತ ಅವ್ರ ಮಗ ಡಾಕ್ಟರ್ MJ ಮೋಹನ್ ಅಂತ ಹೇಳಿ ಜವಾಬ್ದಾರಿ ಹೊತ್ಕೊಂಡು ಆ ಸಂಸ್ಥೆಯನ್ನು ಕಟ್ಕೊಂಡು ಬರ್ತಾರೆ. ಅವರು ಒಂದು ವೈದ್ಯಕೀಯ ಕಾಲೇಜು ಹೊಸಕೋಟೆ ಹತ್ರ ಮಾಡಿದ್ದಾರೆ. ಇಷ್ಟು ಹಿನ್ನೆಲೆ ಇರ್ತಕ್ಕಂಥವ್ರು ಕಾಲೇಜು ಮಾರಾಟ ಮಾಡ್ತಾರ? ಅವ್ರ್ಯಾರೋ ಪಾಪ ಅರವಿಂದ ಲಿಂಬಾವಳಿ ಅವ್ರ PA ಯಾವನ ಮಹಾನ್ ಭಾವ ಹೇಳಿದ್ನಂತೆ ಇವ್ರಿಗೆ, ಈ ಮನುಷ್ಯ ಬಿದ್ದೋಗ್ಬಿಡ್ತಂತೆ, ವ್ಯಾಪಾರಕ್ಕೆ ಹೋಗಿದ್ವಂತೆ ನಾನು ನಮ್ಮ ಅಣ್ಣ ಅಂತೇಳಿ. ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅವ್ರ ಹತ್ರ ಹೋದ್ರೆ ಯಾವ್ದಾದ್ರು ಇಟ್ಕೊಂಡು ಹೊಡಿತಾರೆ ಅಷ್ಟೇ. ಕಾಲೇಜ್ ಕೈ ಬರ್ತದ, ಅವ್ರ ಹತ್ರ ಹೋಗಿ ನೀವು ಮೆಡಿಕಲ್ ಕಾಲೇಜ್ ವ್ಯಾಪಾರಕ್ಕೆ ಇಟ್ಟಿದ್ರಿ ಅಂತ ಏನಾದ್ರು ಹೇಳಕ್ ಹೋದ್ರೆ ಅವ್ರ ಕಾಲೇಜ್ ಕೈ ಬಂದು ಎರಡು ಬಿಡ್ತಾರೆ. ನಿಮ್ಗೆ ಅವ್ರೇನ್ ಯಾವ ದುಸ್ಥಿತಿಗೆ ಅವ್ರು ಬಂದಿಲ್ಲ. ನಮಗೆ ಅಷ್ಟು ತಗೊಂಡ್ಕೊಡುವಂತ ಚೈತನ್ಯ ನಮ್ಗಿಲ್ಲ, ನಿಮ್ಗಿರ್ಬೋದಲ್ಲ. ಏನಿವತ್ತು ಮೆಡಿಕಲ್ ಕಾಲೇಜ್ ಸ್ವಾಮೀಜಿ ಅವರು ಬಂದು ಹೋದ ಕೂಡಲೇ ಕುಮಾರಸ್ವಾಮಿ ಅವರು ಫೋನ್ ಮಾಡ್ತಾರೆ ಸ್ವಾಮೀಜಿ ಅವರಿಗೆ, ಸ್ವಾಮೀಜಿ ಅವರೇ ಚಿಂತಾಮಣಿಯಲ್ಲಿ ಏನೋ ಕಾಲೇಜ್ ಮಾಡ್ತೀರಂತ, ಹೌದಾ ಅಂತ. ಇನ್ನೊಬ್ರು ದೇವನಹಳ್ಳಿಯ ನಮ್ಮ ಪಾರ್ಟಿಯವರ ನಾಯಕರ ಫೋನ್ ಮಾಡ್ತಾರೆ ಸ್ವಾಮೀಜಿಗೆ. ಅಂದ್ರೆ ಎಷ್ಟು ಇವರಿಗೆ ಹೊಟ್ಟೆ ಉರಿದೆ ಅಂತ ಯೋಚನೆ ಮಾಡಿ. ಯಾರಿಗೋಸ್ಕರ ನಾವು ಮಾಡ್ತಾ ಇದೀವಿ ಇವತ್ತು? ಸರ್ಕಾರಿ ಆಸ್ಪತ್ರೆ ಇವತ್ತು ಉನ್ನತ ದರ್ಜೆಗೆ ಏರಿಸಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಇವತ್ತು ಬಡವರಿಗೆ ಇವತ್ತು ಒಳ್ಳೆ ಸೇವೆ ಸಿಗ್ಬೇಕು, ಪ್ರಾಣಿಗಳನ್ನ ಉಳಿಸ್ಬೇಕು ಅಂತ ಹೇಳಿ ನಾವು ಚಿಂತನೆ ಮಾಡ್ತಾ ಇದ್ರೆ ಇವತ್ತು ಇವ್ರ ಮನಸ್ಸು ಎಲ್ಲಿದೆ ನೋಡಿ. ಇವತ್ತು ನಾನು ಎಲ್ಲ ಹೇಳಿಲ್ಲ ಇದು ವಿಚಾರ. ಇದು 4-5 ತಿಂಗಳಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಇವರು ಮಾಡ್ತಕ್ಕಂಥದ್ದು ಇಷ್ಟೇ. 10 ವರ್ಷದಿಂದ ನಮ್ಮ ಮೇಲೆ ಆಪಾದನೆಗಳನ್ನು ಮಾಡ್ಕೊಂಡು ಬಂದ್ರಿ. ಪ್ರತಿ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಪ್ರಶ್ನೆಗಳು ಹಾಕಿದ್ರಿ. ಇಲ್ಲಿ ಯಾವ ಅಭಿವೃದ್ಧಿ ವಿಚಾರದಲ್ಲಿ ಜನರಿಗೆ ಇರ್ತಕ್ಕಂಥ ಸಮಸ್ಯೆ, ಜನರ ಕಷ್ಟ ಸುಖಗಳಿಗೆ ಆಗ್ತಕ್ಕಂಥ ಸೌಲಭ್ಯದ ಬಗ್ಗೆ ಪ್ರಶ್ನೆಗಳು ಹಾಕಲಿಲ್ಲ. ಕೇವಲ ವೈಯಕ್ತಿಕವಾಗಿ ನಮ್ಮ ಮೇಲೆ ಪ್ರಶ್ನೆಗಳು ಹಾಕ್ಬಿಟ್ರೆ ನಾವು ಎದುರು ಬಿಟ್ಟು ಹೊರಡೋಗ್ಬಿಡ್ತೀವಿ ಅಂತನ? ಯಾರು ಎದುರ್ಕೊಳ್ಳುವಂತದ್ದಿಲ್ಲ. ಜನ ಇವತ್ತು ನಿಮ್ಮ ಈ ಉಡಾಫೆ ಮಾತುಗಳು, ಎಡಬಿಡಂಗಿ ಮಾತುಗಳನ್ನ ಕೇಳಿ 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 ಮೊನ್ನೆ 30,000ದಲ್ಲಿ ನನ್ನ ಗೆಲ್ಲಿಸಿದ್ರು. ಯಾರು ಇದಕ್ಕೆ ಬೆಲೆ ಕೊಡೋರಿಲ್ಲ. ಇವತ್ತು ನಾವಿವತ್ತು ಎಷ್ಟು ಒದ್ದಾಡ್ತಾ ಇದೀವಿ. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಒಂದು ಒಳ್ಳೆ ಭವಿಷ್ಯತ್ತು ರೂಪಿಸಬೇಕು ಅಂತ ಇವತ್ತು ಕಟ್ತಾ ಇರ್ತಕ್ಕಂಥ ಕಾಲೇಜುಗಳು ನೋಡಿ, ಇವತ್ತು ಪಾಲಿಟೆಕ್ನಿಕ್ ನೋಡಿ, ಇವತ್ತು ಒಂದು ಸ್ಟೇಡಿಯಂ ನೋಡಿ, ಇವತ್ತು ಒಂದು ಕ್ರಿಕೆಟ್ ಕ್ರೀಡಾಂಗಣ ಮಾಡ್ತಾ ಇದೀವಿ. ಇವತ್ತಲ್ಲಿ ರಾಮಕುಂಟೆಯಲ್ಲಿ ಮಾಡ್ತಾ ಇರುವಂತಹ ಸೌಲಭ್ಯ. ಇವತ್ತು IDSMT ವಿಚಾರಕ್ಕೆ ನಾನು ಬರ್ತೀನಿ. IDSMT ಅಂತ ಹೇಳಿ ಅವ್ರ ಮುಂದೆ ಫುಲ್ ಹೇಳ್ಬಿಟ್ಟು ನೋಡೋಣ. IDSMT ಅಂದ್ರೆ ಏನು ಅಂತ ಅವ್ರು ಹೇಳ್ಬಿಟ್ಟು ನೋಡೋಣ. ನಮ್ಮ ತಂದೆ ಅವರು ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಟೌನ್ಸ್ ಅಂತಕ್ಕಂಥ ಒಂದು ಯೋಜನೆ, ಅಂದು ಕೇಂದ್ರ ಸರ್ಕಾರದಿಂದ ತಂದಂತ ಯೋಜನೆ. ಅವತ್ತು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಅಟ್ಟಕ್ಕೆ ತಗೊಂಡೋದ್ರು. ಇಂಥ IDSMT ಯೋಜನೆಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡುವಂತದ್ದು ಮಾಡಿದ್ರು. ಅವತ್ತು ನಮ್ಮ ತಂದೆ ಅವರು ಚುನಾವಣೆಯಲ್ಲಿ ಅಲ್ಪ ಮತಗಳಲ್ಲಿ ಸೋತರು. ಕಟ್ಟಡ ಪೂರ್ಣ ಆಗಿರ್ಲಿಲ್ಲ, ಬೇರೆಯವರು ಗೆದ್ದಿದ್ರು. ಕಟ್ಟಡ ನಿರ್ವಹಣೆ, ಕಟ್ಟಡ ಸರಿಯಾದ ರೀತಿ ಕಾಮಗಾರಿ ಆಗಲಿಲ್ಲ. ಆ ಸಂದರ್ಭದಲ್ಲಿ 10 ವರ್ಷ ಹಾಗೆ ಬಿದ್ದಾಯ್ತು. 2004ರಲ್ಲಿ ನಾನು ಮತ್ತೆ ಶಾಸಕರಾದ್ಮೇಲೆ ಆಜಾದ್ ಚೌಕಲ್ಲಿ ಹೇಳಿದೆ, ಅದನ್ನ ಸಾರ್ವಜನಿಕ ಉಪಯೋಗಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು 3 ವರ್ಷದಲ್ಲಿ ಇದ್ದಂತ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡಿ
ಅದನ್ನ ಅವಾಗಲೇ ಹೇಳಿದ್ರು ನನಗೆ ಇದನ್ನ ತಳ್ಳಾಕ್ಬೇಕು, ಇದು ಇಲ್ಲ ಸರ್ ಅಂತೇಳಿ. ಇಲ್ಲ, ಇಷ್ಟೆಲ್ಲ ನಾವು ಮಾಡಿದೀವಿ, ತಳ್ಳಾಕಕ್ಕಾಗಲ್ಲ, ಎಷ್ಟು ದಿವಸ ಬಂದ್ರೆ ಬರ್ಲಿ ಅಂತೇಳಿ ಅದನ್ನ ಮತ್ತೆ ರಿಪೇರಿ ಮಾಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಕೊಟ್ಟರು. ನಾನಿವತ್ತು ನಿಮ್ಮ ಇಲ್ಲಿ ಬಡವರು ನೀವೆಲ್ಲ ಇದ್ದೀರಾ. ಇವತ್ತು ಯಾರು ಅಸಂಘಟಿತ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಬಹಳ ಒಳ್ಳೆ ರೀತಿಯಲ್ಲಿ ವಿನ್ಯಾಸ ಮಾಡಿಸಿದೆ. ಅದ್ರ ಮೇಲೆ ಕಟ್ಟಬೇಕು ಅಂತೇಳಿ, ಅದ್ರ ಜೊತೆಗೆ ಕೆಳಗಡೆ ಏನು ಹಾಳಾಗಿತ್ತು ಅದಕ್ಕೆಲ್ಲ ರಿಪೇರಿ ಮಾಡಿ ಅದಕ್ಕೆಲ್ಲ ಸೇರಿ ಸುಮಾರು 23 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೆ. ಟೆಂಡರ್ ಆಗಿತ್ತು. ನಾನು ಸ್ವಲ್ಪ ಯಾಮಾರ್ಬಿಟ್ಟೆ. ನಾನು ಆ ಕಟ್ಟಡದ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವು ಒಂದು ಪರೀಕ್ಷೆ ಮಾಡಿಸಬೇಕಾಗಿತ್ತು. ಕಾಮಗಾರಿ ಶುರು ಮಾಡುವಂತ ಸಂದರ್ಭದಲ್ಲಿ ನಮಗೆ ಮೇಲೆ ಚಾವಣಿ ತೂತ್ ಬೀಳ್ತಾ ಇತ್ತು, ಇವೆಲ್ಲ ಆಗ್ತಾ ಇತ್ತು ಸಮಸ್ಯೆ. ತಕ್ಷಣ ಗಾಬರಿಯಾಗಿ ನಾವು ಅದನ್ನ ಪರೀಕ್ಷೆ ಮಾಡಿಸಿದ್ವಿ. ಪರೀಕ್ಷೆ ಮಾಡಿಸಿದಾಗ ಅವ್ರು ಹೇಳಿದ್ರು, ಸರ್ ನೀವು ಈ ತಕ್ಷಣ ಬಿಲ್ಡಿಂಗ್ ತೆಗಿಬೇಕು, ಯಾಕಂದ್ರೆ ನಾವು ಅದೆಲ್ಲ ಮೇಲೆ ಕ್ಲೀನ್ ಬೇರೆ ಮಾಡ್ಬಿಟ್ಟಿದ್ವಿ. ನಾನು ಯೋಚನೆ ಮಾಡಿದೆ, ಹೋಗ್ಲಿ ಮೇಲ್ಚಾವಣಿ ಆದ್ರೂ ತೆಗೆದು ಹೊಸದು ಹಾಕೋಣ, ಪೂರ್ತಿ ತೆಗೆಯೋದು ಬೇಡ ಅಂತ ಹೇಳಿ. ಅವ್ರು ಹೇಳಿದ್ರು ಪಿಲ್ಲರ್ಗಳೆಲ್ಲ ಎಷ್ಟು ಬಲ ಇಲ್ಲ ಸರ್, ಇದೆಲ್ಲ ಅವಾಗೆಲ್ಲ ಬಹಳ ದಿವಸ 10 ವರ್ಷ ಹಾಗೆ ಬಿಟ್ಟು ನೀರೆಲ್ಲ ಇಳಿದು ಆ ಪಿಲ್ಲರ್ಗಳೆಲ್ಲ ಎಲ್ಲ ಕಬ್ಬಿಣ ಎಲ್ಲ ಕಿಲ್ ಬಿಡಿಸ್ಬಿಟ್ಟಿದೆ, ನೀವು ಇದೇನು ಮಾಡಕ್ಕಾಗಲ್ಲ, ನೀವು ಎಷ್ಟೇ ಇದಕ್ಕೆ ರಿಪೇರಿ ಮಾಡಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾವು ಬೆಂಗಳೂರಿನಲ್ಲಿ ಬೋರಿಂಗ್ ಆಸ್ಪತ್ರೆ ಪಕ್ಕದಲ್ಲಿ ಏನೋ ಒಂದು ಕಾಂಪೌಂಡ್ ಗೋಡೆ ಕುಸಿದು 6-7 ಜನ ಪ್ರಾಣ ಕಳ್ಕೊಂಡ್ರು. ಇವೆಲ್ಲ ಆದಾಗ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ತಕ್ಷಣ ಅದನ್ನ ನೀವು ಇದು ಮಾಡ್ಬೇಕು, ಇಲ್ಲಾಂದ್ರೆ ನಾಳೆ ಏನಾದ್ರೂ ಮಳೆ ಗಿಡ ಏಕಾಏಕಿ ಜೋರ್ ಮಳೆ ಬಂದಾಗ ನಾಳೆ ಪ್ರಾಣಿ ಹಾನಿ ಆದ್ರೆ ಯಾರು ಜವಾಬ್ದಾರು? ಅದಕ್ಕೆ ಇವ್ರು ಏನ್ ಹೇಳ್ತಾರೆ, ಅಭಿವೃದ್ಧಿಯ ಹೆಸರಲ್ಲಿ ಬಡವರ ಕಣ್ಣಲ್ಲಿ ನೀರು ಅಂತ ಹೇಳಿ. ಯಾರು ಅದನ್ನ ಸೃಷ್ಟಿ ಮಾಡಿದ್ಯಾರು?